ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿಯವರ ಜೊತೆ ಕುಸ್ತಿ ಹಿಡಿಯೋದಕ್ಕಿಂತ ಮುಂಚೆ ಒಂದು ಸಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಅವರ ಹತ್ರ ಡಿಸ್ಕಸ್ ಮಾಡಬೇಕಾಯ್ತು. ಏನಂತ, ಈತನ ಜೊತೆ ಕುಸ್ತಿ ಹಿಡಿದ್ರೆ ಏನಾಗತ್ತೆ, ಯಾವ ಪಟ್ಟುಗಳನ್ನು ಹಿಡಿದ್ರೆ ಈತನನ್ನು ಕೆಳಗೆ ಕೆಡವಬಹುದು, ಕೆಡವಲಿಕ್ಕೆ ಸಾಧ್ಯ ಇದೆಯಾ ಇಲ್ಲವಾ, ಪಟ್ಟಿಗೆ ಈತ ಪ್ರತಿಪಟ್ಟು ಹಾಕ್ತಾರಾ ಅಥವಾ ಇವರನ್ನು ಮಣಿಸಲಿಕ್ಕೆ ಸಾಧ್ಯವಾ ಅಂತ ಒಂದು ಸಲ ಕೇಳಿಬಿಟ್ಟಿದ್ರೆ ಡೊನಾಲ್ಡ್ ಟ್ರಂಪ್ಗೆ ಈ ಯಾತನಾ ಸ್ಥಿತಿ ಬರ್ತಿರಲಿಲ್ಲ. ಏನು ಹಂಗಂದರೆ ನೋಡಿ ಸ್ವಾಮಿ, 2001ರಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದು ಗುಜರಾತ್ನಲ್ಲಿ. ಮುಂದೆ 3-4 ತಿಂಗಳಿಗೆ 2002ರ ಪ್ರಾರಂಭದಲ್ಲಿ ಗೋಧ್ರಾ ಹತ್ಯಾಕಾಂಡ ಆಯಿತು. ಅಲ್ಲಿಂದ ಇಲ್ಲಿಯವರೆಗೂ ಜನವರಿ 15, 2026ವರೆಗೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಟಾಲಂ ಅವರು ನಿರಂತರವಾಗಿ ನರೇಂದ್ರ ಮೋದಿನ ಹೆಂಗಾದರೂ ಮಾಡಿ ಕುಸ್ತಿ ಕಣದಲ್ಲಿ ಕೆಡವಬೇಕು ಅಂತ ಇನ್ನಿಲ್ಲ ಹಾಗೆ ಬೇರೆ ಬೇರೆ ಸಾಮುಗಳನ್ನು ಹಾಕ್ತಾ ಇದ್ದಾರೆ, ಬೇರೆ ಬೇರೆ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ. ಇನ್ನಿಲ್ಲದ ಹಾಗೆ ತಂತ್ರ, ಕುತಂತ್ರ, ಪ್ರತಿತಂತ್ರ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನರೇಂದ್ರ ಮೋದಿನ ಮಣಿಸ್ಲಿಕ್ಕೆ ಆಗಿಲ್ಲ. ಇವರು ಭಾರತದಲ್ಲಿಯೇ ಇರುವಂಥ ಎದುರಾಳಿಗಳು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ. ಇವ್ರಿಗೆ ಇಲ್ಲಿಯ ವೈಪರೀತ್ಯಗಳು ಗೊತ್ತಿರ್ತದೆ, ಇಲ್ಲಿಯ ಸ್ಥಿತಿಗತಿಗಳು ಗೊತ್ತಿರ್ತದೆ, ಮತ್ತು ಇಲ್ಲಿ ಯಾವ ರೀತಿ ಕುಸ್ತಿ ಹಿಡಿದ್ರೆ ಗೆಲ್ಲಬಹುದು ಅನ್ನುವಂಥ ಹವಾಮಾನ ಸ್ಥಿತಿ ಗೊತ್ತಿರ್ತದೆ. ಅಂಥವರಿಗೆ ನರೇಂದ್ರ ಮೋದಿಯನ್ನು ಬಗ್ಸೋಕ್ಕಾಗಿಲ್ಲ. ಇನ್ನು ಅಲ್ಲಿ ಎಲ್ಲೋ ಅಮೇರಿಕಾದಲ್ಲಿ ಕೂತು ಫೋನ್ ಮಾಡಿದ್ದೆ, ಫೋನ್ ತಗೊಳ್ಳಿಲ್ಲ, 3 ಸಲ ಫೋನ್ ಕಾಯ್ಕೊಂಡು ಕೂತೆ, ಫೋನೇ ಅವ್ರು ಎತ್ತಲಿಲ್ಲ, ಟೀ ಕುಡಿಲಿಕ್ಕೆ ಕರೆದೆ, ಟೀ ಕುಡಿಲಿಕ್ಕೆ ಬರಲಿಲ್ಲ, ಈ ರೀತಿಯದಾದಂಥ ಒಂದಿಲ್ಲ ಒಂದು ಕಾರಣಗಳನ್ನು ಹೇಳಿ ಡೆಡ್ ಎಕಾನಮಿ ಅಂತ ಹೇಳೋದು, ನರೇಂದ್ರ ಮೋದಿ ಈಸ್ ಅ ಸ್ಟ್ರಾಂಗ್ ಗೈ ಅಂತ ಹೇಳೋದು, ನರೇಂದ್ರ ಮೋದಿಯನ್ನು ನಾನು ಮಣಿಸ್ತೀನಿ ಅಂತ ಕಂಡಲ್ಲಿ ಹೇಳೋದು, ಸಿಕ್ಕಾಗ ಟ್ಯಾರಿಫ್ ಜಾಸ್ತಿ ಮಾಡ್ತೀನಿ ಅಂತ ಹೇಳೋದು, ಇರಾನ್ನಿಂದ ಹೊಸ ಟ್ಯಾರಿಫ್ ಹಾಕ್ತೀನಿ 25%, ಇವತ್ತು ಹೇಳಿರೋದು ಲೇಟೆಸ್ಟ್ ಇದು, 25% ಅಡಿಷ್ನಲ್ ಟ್ಯಾರಿಫ್ ಹೇರ್ತೀನಿ ಅಂತ ಹೇಳೋದು. ಹೀಗೆಲ್ಲ ಮಾಡುವ ಮೂಲಕ ನರೇಂದ್ರ ಮೋದಿಯವ್ರನ್ನ ಬಗ್ಗಿಸಬಹುದಾ? ಇದನ್ನು ಅವರು ಗಾಂಧಿ ಕುಟುಂಬದ ಹತ್ರ ಕೇಳಿದರೆ, ನಕಲಿ ಗಾಂಧಿ ಕುಟುಂಬದ ಹತ್ರ ಕೇಳಿದರೆ ಚೆನ್ನಾಗಿರೋದು. ನೋಡಿ ಸ್ವಾಮಿ, ನರೇಂದ್ರ ಮೋದಿಯವರನ್ನು ಮಣಿಸಲಿಕ್ಕೆ ಗೋಧ್ರಾ ಹತ್ಯಾಕಾಂಡಕ್ಕಿಂತ ಒಳ್ಳೆ ಅವಕಾಶ ಬೇರೆ ಯಾವುದೂ ಇರಲೇ ಇಲ್ಲ ಗಾಂಧಿ ಕುಟುಂಬಕ್ಕೆ. ಕೇಸ್ ಹಾಕಲಾಯಿತು. ನೋಡಿ, ಒಂದು ಯಾವತ್ತೋ ಭಾರತ ದೇಶದಲ್ಲಿ 1947ರಿಂದ ಇಲ್ಲಿವರೆಗೂ ಬೇಕಾದಷ್ಟು ಕೋಮು ಗಲಭೆಗಳಾಗಿದ್ದಾವೆ. ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಕೋಮು ಗಲಭೆಗಳಾಗಿದ್ದಾವೆ, ಎಲ್ಲ ಕಡೆ ಆಗಿದ್ದಾವೆ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಆಗಿದ್ದಾವೆ. ಎಲ್ಲಿಯೂ ಕೂಡ ಅಲ್ಲಿಯ ಮುಖ್ಯಮಂತ್ರಿಯನ್ನಾಗಲಿ ಅಥವಾ ಗೃಹ ಸಚಿವರನ್ನಾಗಲಿ ಅವರನ್ನು ಅದಕ್ಕೆ ಕಾರಣೀಭೂತರನ್ನಾಗಿ ಮಾಡಿ ಅವರನ್ನು ಫಿಟ್ ಮಾಡಿ ಒಳಗೆ ಹಾಕಿಸ್ಬೇಕು ಅಂತ ಪ್ರಯತ್ನ ಮಾಡಿದ ಎಲ್ಲಿಯೂ ದಾಖಲೆಗಳಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಆ ರೀತಿ ಶುರುವಾಗಿದ್ದು ಗುಜರಾತ್ನಲ್ಲಿ. ಯಾಕೆ ಶುರುವಾಯಿತು? ಮುಂದೆ 2004ರಿಂದ 2014ರವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಕಾಂಗ್ರೆಸ್ ಸರ್ಕಾರಕ್ಕೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ವ್ಯಕ್ತಿ ಮುಂದೊಂದು ದಿವಸ ಭಾಳ ದೊಡ್ಡ ನಾಯಕನಾಗ್ತಾನೆ ಅನ್ನುವಂಥ ಅನುಮಾನ ಅವತ್ತೇ ಶುರುವಾಗಿ ಹೋಗಿತ್ತು. ಹಾಗೆ ಶುರುವಾದ ಹಿನ್ನೆಲೆಯಲ್ಲಿ ಗುಜರಾತ್ ಮಾಡೆಲ್ ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ತನ್ನ ತಾನು ಬಿಂಬಿಸ್ಕೊಳ್ತಾ ಇದ್ದಂಥ ಗುಜರಾತದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನು ತಮ್ಮ ಕೇಂದ್ರ ಸರ್ಕಾರದ ಶಕ್ತಿ, ಕಪಿಮುಷ್ಟಿ, ಕಪಂದ ಬಾಹು ಎಲ್ಲವನ್ನ ಬಳಸಿಕೊಂಡು ಆತನನ್ನು ಹಿಂಡಿ ಹಿಪ್ಪೆ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಲಾಯಿತು. ನೀವು 2004ರಿಂದ 2013ರವರೆಗೂ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗುವವರೆಗೂ ಎಲ್ಲಿಯಾದರೂ ನರೇಂದ್ರ ಮೋದಿ ಅವರು ನಿರಂತರವಾಗಿ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಮೇಲೆ ದಾಳಿ ಮಾಡಿದ್ದನ್ನು ನಂಗೆ ತೋರಿಸ್ಬಿಡಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಯಾವಾಗ ಎದುರಾಳಿ ಪ್ರಭಾವಶಾಲಿ ಆಗ್ತಾರೆ ಅಂದರೆ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಆ ವ್ಯಕ್ತಿಗೆ ಶಕ್ತಿ ಬರಲಿಕ್ಕೆ ಶುರುವಾಗತ್ತೆ. ಇಲ್ಲಿವರೆಗೂ ರಾಹುಲ್ ಗಾಂಧಿಯ ಹೆಸರನ್ನು ನರೇಂದ್ರ ಮೋದಿ ಅವರು ಎಲ್ಲಿಯಾದರೂ ಹೇಳಿದ್ದನ್ನು ನನಗೆ ತೋರಿಸ್ಬಿಡಿ ನೋಡೋಣ. ಎಲ್ಲೂ ಆತ ಅವ್ರ ಹೆಸರನ್ನು ಹೇಳೋದಿಲ್ಲ. ಶಹಜಾದ ಅಂತಾರೆ ಅಥವಾ ಮಂದ್ ಬಾಲಕ್ ಅಂತಾರೆ, ಮಂದ್ ಬುದ್ಧಿ ಅಂತಾರೆ. ಸೋನಿಯಾ ಗಾಂಧಿ ಹೆಸರು ಎಲ್ಲಾದರೂ ಹೇಳಿದ್ದು ತೋರಿಸ್ಬಿಡಿ, ಪ್ರಿಯಾಂಕಾ ವಾಡ್ರಾ ಹೆಸರು ಎಲ್ಲಾದರೂ ಹೇಳಿದ್ದನ್ನು ತೋರಿಸ್ಬಿಡಿ. ಅಂದರೆ ನಾನು ಅವರ ಹೆಸರನ್ನು ಹೇಳುವ ಮೂಲಕ ಅವರನ್ನು ನನ್ನ ಪ್ರತಿದ್ವಂದಿ, ಸರಿಸಮಾನನಾದ ಪ್ರತಿಸ್ಪರ್ಧಿ ಅಂತ ಅವರನ್ನು ಬಿಂಬಿಸಬಾರದು ಅನ್ನುವಂಥ ಚಾಣಾಕ್ಷತೆಯನ್ನು, ಕುಟಿಲ ನೀತಿಯನ್ನು ನರೇಂದ್ರ ಮೋದಿ ಅವರು ಇಲ್ಲಿಯವರೆಗೂ ಪಾಲಿಸಿಕೊಂಡು ಬಂದಿದ್ದಾರೆ. ಅದನ್ನೇ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ. ಸಂಸತ್ತಿನಲ್ಲಿ
ಒಂದು ಮಾತನ್ನು ನರೇಂದ್ರ ಮೋದಿ ಹೇಳಿದರು. ಏನಂತ? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ನಾನೇ ಯುದ್ಧ ನಿಲ್ಲಿಸಿದ್ದು, ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದು ನಾನೇ ಅಂತ. ನರೇಂದ್ರ ಮೋದಿ ಅದಕ್ಕೆ ಕೌಂಟರ್ ಕೊಡಬೇಕು, ಅಧಿಕೃತವಾದ ಕೌಂಟರ್ ಕೊಡಬೇಕು, ಜಗತ್ತಿನ ಎಲ್ಲರಿಗೂ ಮುಟ್ಟಬೇಕು, ಎಲ್ಲ ದೇಶಗಳಿಗೂ ಗೊತ್ತಾಗಬೇಕು ಅಂತ ಉತ್ತರ ಕೊಟ್ಟರು. ಅವ್ರು ಏನು ಹೇಳಿದರು? ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸಲಿಲ್ಲ ಅಂತ ಹೇಳಲಿಲ್ಲ, ಮೂರನೆಯ ದೇಶ ಬಂದು ನಮ್ಮ ದೇಶದ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದರು. ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶ ಆಗಲಿಲ್ಲ ಆಪರೇಷನ್ ಸಿಂಧೂರ್ ನಿಲ್ಲಿಸುವ ಸಂದರ್ಭದಲ್ಲಿ ಅಂತ ಹೇಳಿದರು. ಅಂದರೆ ಡೊನಾಲ್ಡ್ ಟ್ರಂಪ್ನನ್ನೂ ಕೂಡ ಲೆಕ್ಕಕ್ಕೆ ಹಿಡಿದಿಲ್ಲ ನರೇಂದ್ರ ಮೋದಿ ಅವರು. ನೀನು ಅಮೇರಿಕಾದ ಬಾದ್ಶಾ ಇದ್ರೆ ಇರ್ಬೋದು, ನನಗೇನ್ರಿ, ನನ್ನ ದೇಶ ನನಗೆ ದೊಡ್ಡದು, ಆತ್ಮನಿರ್ಭರ ದೇಶ ನಂದು ಅನ್ನುವಂಥ ಹಮ್ಮು ಬಿಮ್ಮು ಸ್ವಾಭಿಮಾನ ಎಲ್ಲವನ್ನ ಇಟ್ಕೊಂಡು ನರೇಂದ್ರ ಮೋದಿ ಮಾತಾಡೋದು. ಇದೇ ಕಾಲಘಟ್ಟದಲ್ಲಿ ಅಪ್ಪಿತಪ್ಪಿ ಕಾಂಗ್ರೆಸ್ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಇದ್ದರು, ಸೋನಿಯಾ ಗಾಂಧಿ ಹಿಂದ್ಗಡೆ ಇದ್ದರು ಅಂತ ತಿಳ್ಕೊಳ್ಳಿ. ಇದೇ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದರು ಅಂತ ತಿಳ್ಕೊಳ್ಳಿ. ಆತ ಕೇಳ್ತಾ ಇರೋ 3 ಬೇಡಿಕೆಗಳು ಏನು? ಮೊದಲನೇದಾಗಿ ಡೈರಿ ಉದ್ಯಮಕ್ಕೆ ಅವಕಾಶ ಕೊಡಬೇಕು, ಎರಡನೇದು ಅಗ್ರಿಕಲ್ಚರಲ್ ಬೀಜಗಳನ್ನು ನೀವು ಖರೀದಿ ಮಾಡಬೇಕು, ಮೂರನೇ ಫಿಶರೀಸ್ಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತೇ ಆಗಲಾರದ ಹಾಗೆ ಸಹಿ ಹಾಕಿಬಿಟ್ಟಿರ್ತಿತ್ತು ಕಾಂಗ್ರೆಸ್ಸು, ಹೋರಾಟವನ್ನೇ ಮಾಡ್ತಿರಲಿಲ್ಲ. ಅಲ್ರಿ, ಈ ಗ್ರೇಡ್ 1 ಗ್ರೇಡ್ 2 ಅಂತ 2 ರೀತಿಯ ಹಾಲು ಬರ್ತಾವೆ, ಬ್ಲಡ್ ಮಿಲ್ಕ್ ಅಂತ ಕರೀತಾರೆ ಅದಕ್ಕೆ ಫ್ಯಾಬ್ರಿಕೇಶನ್ 36 ಫ್ಯಾಬ್ರಿಕೇಶನ್ ಅಂತ ಹೇಳ್ತಾರೆ. ದನಗಳಿಗೆ ಮಾಂಸವನ್ನು ಹಾಕಿ ಭುಜಿಸಿ ಅದು ಕೊಡುವ ಹಾಲು, ಅದರ ಥಿಕ್ನೆಸ್ಸೇ ಬೇರೆ, ಭಾರತದ ಮನಸ್ಥಿತಿಗೆ ಆಗಲಾರದಂಥ ಹಾಲು. ಜೊತೆಗೆ ನಾವು ಆ ರೀತಿ ಹಾಲನ್ನು ಬಳಸುವ ಜನವೇ ಅಲ್ಲ. ಅದೆಲ್ಲ ಹೋಗಲಿ, ಅಲ್ಲಿ ಒಂದು ಶೀಪ್ ಯಾರ್ಡ್ ಅಥವಾ ಈ ದನದ ಕೊಟ್ಟಿಗೆ ಅಂತ ಏನಾದರೂ ನೀವು ಕರಿತಿರಲ್ಲ, ಅದರ ಪ್ರಮಾಣ ಎಷ್ಟು ಅಂತಂದರೆ 1,000-2,000 ದನಗಳು, ಎಮ್ಮೆಗಳು, ಹಸುಗಳು ಒಂದು ದೊಡ್ಡ ಇದರಲ್ಲಿ ಇರ್ತವೆ, ಫಾರ್ಮ್ನಲ್ಲಿ ಇರ್ತವೆ. ನೋಡ್ಕೊಳ್ಳಿಕ್ಕೆ 2 ಇರ್ತಾರೆ, 2 ನಾಯಿಗಳನ್ನು ಸಾಕಿರ್ತಾರೆ. ಇಂಡಸ್ಟ್ರಿ ರೀತಿಯಲ್ಲಿ ಅಲ್ಲಿ ಫಾರ್ಮ್ ಪ್ರಾಡಕ್ಟ್ಗಳನ್ನ ತಯಾರಿ ಮಾಡ್ತಾರೆ ಅವರು. ಹಾಲು ಆ ರೀತಿ ಉತ್ಪಾದನೆ ಆಗುತ್ತೆ, ಡೈರಿ ಉತ್ಪಾದನೆ ದೊಡ್ಡ ಉತ್ಪಾದನೆ ಅವರಿಗೆಲ್ಲ, ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೆರಿಕ. ಭಾರತ ದೇಶದ ಸರಾಸರಿ ಒಬ್ಬ ಅಗ್ರಿಕಲ್ಚರಿಸ್ಟು, ಕೃಷಿಕನ ಮನೆಯಲ್ಲಿ 3 ಹಸುಗಳಿರ್ತವೆ ಅಂತ ಲೆಕ್ಕ ಇದೆ. ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಇರ್ತಾನೆ. 3-4 ಮನೆಯವರು ಒಟ್ಟಿಗೆ ಹಸುಗಳನ್ನು ಕಳಿಸ್ತಾರೆ, ಒಬ್ಬ ವ್ಯಕ್ತಿ ಅದನ್ನು ನೋಡ್ಕೋತಾ ಇರ್ತಾನೆ, ಜೊತೆಗೆ ಒಂದು ನಾಯಿ ಹೋಗ್ತಾ ಇರುತ್ತೆ. ನಮ್ಮಲ್ಲಿ ಹಸುವನ್ನು ನಾವು ಪುಣ್ಯಕೋಟಿ ಅಂತ ಕರಿತೀವಿ, 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ಕರಿತೀವಿ, ಮತ್ತು ಅದರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತೀವಿ, ಭಾವನಾತ್ಮಕ ಸಂಬಂಧ ಇರ್ತದೆ. ಹಳೆ ಕಾಲದ ಮನೆಗಳಿಗೆ ಹೋದರೆ, ನೀವು ಇವತ್ತು ಜಗಲಿ ಒಳಗಡೆ ಮನೆ ಒಳಗೆ ಹೋದರೆ, ಕಟಾಂಜನ ದಾಟಿ ಒಳಗೆ ಹೋದರೆ ಹಸುವಿನ ಜೊತೆ ಮನೆಯ ಕುಟುಂಬ ಸದಸ್ಯರು ಫೋಟೋ ತೆಗೆಸ್ಕೊಂಡಿರ್ತಾರೆ. ನೀವು ಈಗಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ನೋಡ್ರಿ, ಮನೆ ಎಲ್ಲ ಕುಟುಂಬ ಸದಸ್ಯರು ಇರ್ತಾರೆ, ಜೊತೆಗೆ ಹಸು ಇರ್ತದೆ. ಯಾಕಿರುತ್ತೆ? ಅದು ಕೂಡ ಕುಟುಂಬದ ಭಾಗ ಅಂತ, ಅವಿಭಾಜ್ಯ ಅಂಗ, ಸದಸ್ಯ ಅಂತ. ಹಸು ಕರು ಹಾಕಿದರೆ ಹೋಗಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ. ಇವತ್ತಿಗೂ ಹಳ್ಳಿ ಒಳಗಡೆ ಹೋಗಿ ನೋಡ್ರಿ, ಕೇಳ್ರಿ. ಅಂಥದ್ದರಲ್ಲಿ ಅದನ್ನು ಇಂಡಸ್ಟ್ರಿ ಅಂತ ಪರಿಗಣಿಸುವಂಥ ಅಮೇರಿಕೆ ಹೇಳಿದ ಹಾಗೆ ಭಾರತ ದೇಶ ಕೇಳಲಿಕ್ಕೆ ಸಾಧ್ಯ ಇದೆಯಾ? ಆಲೋಚನೆ ಮಾಡಬೇಕು. ನಾ ಹೇಳಿದ್ನಲ್ಲ, ಕಾಂಗ್ರೆಸ್ ಆಗಿದ್ದರೆ ಸಹಿ ಯಾಕೆ ಬಂದಿರೋದು ನಮ್ಗೆ ಗೊತ್ತೇ ಆಗ್ತಿರಲ್ಲ ಅಂತ. ನರೇಂದ್ರ ಮೋದಿ ಒಂದು ತೀರ್ಮಾನವನ್ನು ಅವತ್ತಿನ ದಿವಸ ಮಾಡ್ತಾರೆ. ಏನಂತ? ನಿನಗೆ ಫಾರ್ಮಾಸ್ಯೂಟಿಕಲ್ನಲ್ಲಿ ಏನಾದರೂ ಡಿಸ್ಕೌಂಟ್ ಬೇಕಾ ತಗೋ, ವೆಪನ್ಸ್ ಬೇಡವಾ, ವೆಪನ್ಸ್ ಕೊಡ್ತೀನಿ ಅಂತೀಯ, ನಮಗೆ ಅದರದ್ದು ನೀನು ಟೆಕ್ನಾಲಜಿ ಕೊಡೋದಾದರೆ ಅದನ್ನೂ ಕೊಡು, ಮತ್ತೇನು ಮಾರ್ತೀಯ ಮಾರು, ನೆಲ ತಗೊಳ್ಳೋಣ. ಆದರೆ ನಮ್ಮ ಕೃಷಿ, ನಮ್ಮ ಡೈರಿ, ನಮ್ಮ ಫಿಶರೀಸು, ನಮ್ಮ ಜನರ ಜೀವನಕ್ಕೆ ಕಂಟಕಪ್ರಾಯವಾದಂತೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದ್ವಿ. ಇವತ್ತಲ್ಲ ಇದನ್ನು ಹೇಳೋದು. ಯಾವಾಗ ಜನವರಿ 20, 2025ಕ್ಕೆ ಡೊನಾಲ್ಡ್ ಟ್ರಂಪ್ ಬಂದರು ಅಧ್ಯಕ್ಷರಾಗಿ, ಅದಾಗಿ 4 ತಿಂಗಳಿಗೆ ತೀರ್ಮಾನ ಮಾಡಿ ಆಗೋಯ್ತು, ಭಾರತ ದೇಶ ಈ ಯಾವ ವಸ್ತುಗಳನ್ನ ಒಪ್ಕೊಳ್ಳೋದಿಲ್ಲ. ಅದು ಜೈಸ್ವಾಲ್ಗೂ ಹೇಳಾಯಿತು, ಪಿಯೂಷ್ ಗೋಯಲ್ಗೂ ಹೇಳಾಯಿತು, ಉಳಿದ ಅಧಿಕಾರಿಗಳಿಗೂ ತಿಳಿಸಿ ಆಯಿತು. ಅದನ್ನು ಆ ಡೆಡ್ಲೈನ್ ಇದೆಯಲ್ಲ, ಅದನ್ನು ಮೀರಿ ನೀವು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಗೆರೆಯನ್ನು, ಲಕ್ಷ್ಮಣ ರೇಖೆಯನ್ನು ಎಳೆದಿದ್ರಲ್ಲ, ಆ ಲಕ್ಷ್ಮಣ ರೇಖೆಯನ್ನು ದಾಟಿಕೊಂಡು ನಾವು ಬರಲ್ಲ ಅಂತ ನರೇಂದ್ರ ಮೋದಿ ಹೇಳಿ ಕಳಿಸಾಗಿ ಹೋಗಿತ್ತು. ಹೇಗೆ ಗುಜರಾತ್ನ ಹತ್ಯಾಕಾಂಡದ ಸಂದರ್ಭದಲ್ಲಿ ಒಂದು ನಿಲುವಿಗೆ ನರೇಂದ್ರ ಮೋದಿ ಬದ್ಧರಾಗಿದ್ರು. ಅಂದರೆ ನೀವು ಏನೇ ನನ್ನ ವಿರುದ್ಧ SIT ಹಾಕಿ, ನೀವು ಏನೇ ನನ್ನ ಮೇಲೆ ಕೇಸ್ ಹಾಕಿ, ನೀವೇನೇ ಸುಳ್ಳು ಸಾಕ್ಷಿಗಳನ್ನು ತೊಗೊಂಬನ್ನಿ, ತೀಸ್ತಾ ಸೇತಲ್ ವಾರ್ಡ್ನಿಂದ ಹಿಡಿದು ಎಲ್ಲರನ್ನೂ, ನಾನು ಮಾತ್ರ ಬಗ್ಗೋದಿಲ್ಲ,
ನಾನು ಹೇಗೆ ಬದುಕಬೇಕು ಹಾಗೇ ಸರ್ಕಾರವನ್ನು ನಡೆಸೋದು ಅಂತ ಅವತ್ತು ಯಾವ ನಿಲುವಿಗೆ ನರೇಂದ್ರ ಮೋದಿ ಬದ್ಧರಾಗಿದ್ದರು ಅದೇ ರೀತಿಯ ನಿಲುವನ್ನು ಇವತ್ತು ನರೇಂದ್ರ ಮೋದಿಯವರು ಅಮೇರಿಕೆ ವಿಷಯಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ತನ್ನ ವಂದಿ ಮಾಗದರ ಮೂಲಕ ಲಟ್ನಿಕ್ ಅಂತೆ ಪುಟ್ನಿಕ್ ಅಂತೆ ಇವರು ಒಬ್ಬೊಬ್ಬರು ಹೇಳಿಕೆಯನ್ನು ಕೊಡ್ತಾರೆ. ಏನಂತ, ಈ ರೀತಿಯಾಗಿದ್ದರೆ ಕೊಡ್ತಿದ್ವಿ, ಈ ರೀತಿ ಹೇಳಿದ್ರು ಒಪ್ತಿದ್ವಿ, ನಿಮ್ಮೆಲ್ಲ 500% ಟ್ಯಾರಿಫು, 50%. ನಾವು ಕೇಳೇ ಇಲ್ವಲ್ಲ ಸ್ವಾಮಿ, ನಿಮ್ಮ ಟ್ಯಾರಿಫ್ ಎಷ್ಟು ಅಂತ ನಾವು ಕೇಳ್ತಾನೆ ಇಲ್ವಲ್ಲ, ನೀವೇ ಮಾತಾಡ್ತಿದ್ರಿ. ನಮ್ಮ ಉತ್ತರ ಎಲ್ಲಿದೆ ಹೇಳಿ? ಅಮೇರಿಕೆ ಇಷ್ಟು ಸಲ ಇಷ್ಟು ಅಧಿಕಾರಿಗಳು ಇಷ್ಟು ಸಚಿವರು ಇಷ್ಟು ಸಲ ಮಾತಾಡಿದ್ದಾರೆ, ಸಂಸತ್ ಸದಸ್ಯರು. ಭಾರತದ ಕಡೆಯಿಂದ ಒಂದೇ ಒಂದು ಹೇಳಿಕೆಯನ್ನು ನೀವು ನಮಗೆ ಅಮೇರಿಕೆ ಕೊಟ್ಟಂತ ತೋರಿಸ್ಬಿಡಿ ನೋಡೋಣ. ನೀವು 50% ಹಾಕಿದ್ದು ಜಾಸ್ತಿ ಅಂತ ಯಾರಾದರೂ ಜೈಸ್ವಾಲ್ ಹೇಳಿದಾರಾ ಅಥವಾ ಪಿಯೂಷ್ ಗೋಯಲ್ ಹೇಳಿದಾರಾ? ಹೇಳಿಲ್ಲ. ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಾ ಇಲ್ಲ. ಭಾರತ ಮಾತನಾಡದೆ ಹೋದರೆ ಅಮೇರಿಕ ತತ್ತರಿಸಿಬಿಡುತ್ತದೆ. ಇದು ಉತ್ಪ್ರೇಕ್ಷೆ ಅಲ್ಲ, ನೆನ್ಪಿಟ್ಕೊಳ್ಳಿ. ಆಮೇಲೆ ಭಾರತದ ನಿಲುವನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಗಮನಿಸ್ತಾ ಇರ್ತವೆ. ಏಕೆಂದರೆ ಬ್ರಾಜಿಲ್ಲು, ಭಾರತ, ಚೈನಾ ಬಿಟ್ಟರೆ ಬಾಕಿ ಎಲ್ಲ ದೇಶಗಳು ಅಮೆರಿಕೆಗೆ ಬಗ್ಗಿದ್ದಾವೆ. ರಷ್ಯಾ ಬಿಡಿ, ಅದು ಪ್ರತಿಸ್ಪರ್ಧಿ. ಬಾಕಿ ಎಲ್ಲ ರಾಷ್ಟ್ರಗಳು ಅಮೆರಿಕೆಗೆ ನಡು ಬಗ್ಗಿಸಿ ಸೆಲ್ಯೂಟ್ ಹೊಡೆದಿದ್ದಾವೆ. ಜಪಾನಿಂದ ಹಿಡಿದು, ಜಪಾನ್ ಅತಿ ಹೆಚ್ಚು ಅಕ್ಕಿ ಉತ್ಪನ್ನ, ಭತ್ತದ ಉತ್ಪನ್ನ ಮಾಡುತ್ತೆ. ಅಕ್ಕಿ ಆಮದು ಮಾಡ್ಕೊಳ್ಳಿ ಒಪ್ಕೊಂಡಿದೆ ಜಪಾನ್. ಬೇಡ ನಿನ್ನ ಸವಾಸ, ನೀ ಕೊಟ್ಟು ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ತಗೋ ನೀನಂತ. ಮುಂಚೆ ಭಾರತ ದೇಶದಲ್ಲಿ ಬ್ರಿಟಿಷರಿಗೆ ರಾಜರು ಕಪ್ಪ ಕೊಡೋರು. ಯಾಕೆ ನಿಮ್ಮ ಸವಾಸ ಬೇಡ, ಸುಮ್ಮನೆ ನಿಮ್ಮಿಂದ ಕಿರಿಕಿರಿ ಯಾಕೆ, ನಿಮ್ಗೇನು ಬೇಕು, ವರ್ಷಕ್ಕೆ ಎಷ್ಟು ಕಾಣಿಕೆ ಬೇಕು ತೊಗೊಂಡೋಗಿ ಅಂತ. ಹಾಗೆ ಡೊನಾಲ್ಡ್ ಟ್ರಂಪ್ಗೆ ಪೆನಾಲ್ಟಿ ಕ್ಲಾಸಲ್ಲಿ ಹಫ್ತಾ ಕೊಡುವ ರೀತಿಯಲ್ಲಿ ದುಡ್ಡು ಕೊಡಲಿಕ್ಕೆ ಎಲ್ಲ ರಾಷ್ಟ್ರಗಳು ಸನ್ನದ್ಧವಾಗಿದ್ದಾವೆ. ಭಾರತ ಹೇಳುತ್ತೆ, ನನ್ನ ತೆರಿಗೆದಾರರ ದುಡ್ಡು, ನನ್ನ ದೇಶದ ದುಡ್ಡು, ಅದನ್ನು ಹೇಗೆ ಬೇಕೋ ಹಾಗೆ ವಹಿಸಲಿಕ್ಕೆ, ಮತ್ತು ನನ್ನ ದೇಶಕ್ಕೆ ಅದರದೇ ಆದ ಚೌಕಟ್ಟಿದೆ, ಅದರೊಳಗೆ ನೀನು ಇಷ್ಟ ಬಂದದ್ದನ್ನೆಲ್ಲ ಕಳಿಸ್ಲಿಕ್ಕೆ ನಮ್ಮದು ಡಂಪ್ ಯಾರ್ಡ್ ಅಲ್ಲ. ಈ ದೇಶ ಪುಣ್ಯಭೂಮಿ. ಈ ದೇಶದ ನಿಷ್ಠೆ, ಈ ದೇಶದ ಅಚಲ ಶ್ರದ್ಧೆಗೆ ಅನುಗುಣವಾಗಿ ನಾನು ಪ್ರಧಾನಿಯಾಗಿ ಮುಂದುವರಿತೀನಿ. ನೀನು ಏನು ಮಾಡ್ಕೋತೀಯ ಮಾಡ್ಕೊ, ನಿನಗೆ ಉತ್ತರನೇ ಕೊಡೋದಿಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಟೀ ಕರೀತಾರೆ, ಬರೋದಿಲ್ಲ ಅಂತಾರೆ. ಫೋನ್ ಮಾಡು ಅಂತ ನಿರೀಕ್ಷೆ ಮಾಡ್ಕೊಂಡು 4 ಸಲ ಫೋನ್ ಮಾಡ್ತಾರೆ, ಫೋನೇ ಎತ್ತೋದಿಲ್ಲ. ಅದನ್ನು ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ದು, 4 ಸಲ ಫೋನ್ ಮಾಡಿದೆ, ಎತ್ತಲಿಲ್ಲ ಅವರು ಅಂತ. ಎತ್ತಿದ ಮೇಲೆ ಆತ ಹೇಳುವ ಸುಳ್ಳಿಗೆ ನಾವು ಬದ್ಧರಾಗಿರಬೇಕು. ಇಲ್ಲಿವರೆಗೂ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳಿದ್ದಾರೆ ಅಂತ ಎಲ್ಲರೂ ಹೇಳಿ ತೋರಿಸ್ಬಿಡಿ ನೋಡೋಣ. ನೀವು ಎಲ್ಲಿಯೂ ನಿಮ್ಗೆ ಹೇಳಿಕೆ ಸಿಗೋದಿಲ್ಲ ನರೇಂದ್ರ ಮೋದಿಯವ್ರದ್ದು. ನರೇಂದ್ರ ಮೋದಿಯವರ ಸಂಯಮ, ನರೇಂದ್ರ ಮೋದಿಯವರ ಮೌನ ಇತರರಿಗೆ ಭಾಳ ದೊಡ್ಡದಾದಂಥ ಮುಳ್ಳು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಹಿಡಿದು ಎಲ್ರಿಗೂ. ಹೌದಾ ಅಲ್ವಾ? ದಯವಿಟ್ಟು ನಂಗೆ ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.